ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಾನು ಬಾಸ್ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ಸೊ ನಾವು ಇವಾಗ ತುಂಬ ದಿನಗಳಾದಮೇಲೆ ಮತ್ತೆ ಹೊಸಕೋಟೆ ಕಡೆ ಬಂದಿದ್ದೀವಿ. ಅದು ಕೂಡ ಬೆಳಗ್ಗೆ ಅಂದರೆ ಮುಂಚೆ ಎಲ್ಲ 3 ಗಂಟೆಗೆಲ್ಲ ಬರ್ತಾಯಿದ್ವಿ, ಬಟ್ ಇವಾಗ ಅಂದರೆ 6 ಗಂಟೆಗೆ ಬಂದಿದ್ದೀವಿ. ಸೊ ಯಾಕಂದರೆ ಈ ಹೋಟೆಲ್ 6 ಗಂಟೆಗೆ ಓಪನ್ ಆಗುತ್ತೆ. ಯಾವುದು ಅಂದರೆ ಇಲ್ಲಿನ ಪಕ್ಕದಲ್ಲೇ ಇದೆ ಪೋರ್ಕ್ ಥಿಯರಿ ಬಿರಿಯಾನಿ ಅಂತ ಒಂದು ಹೊಸ ರೆಸ್ಟೋರೆಂಟ್ ಓಪನ್ ಮಾಡಿದ್ದಾರೆ. ಸೊ ಹೆಂಗೆ ಅಂದರೆ ಇದು ಕಂಟೈನರ್ ಥೀಮಲ್ಲಿ ಇದು ಹೋಟೆಲ್ ಓಪನ್ ಮಾಡಿದ್ದಾರೆ. ರೀಸೆಂಟಾಗಿ 1 ತಿಂಗಳಾಗಿದೆ ಓಪನ್ ಆಗಿ. ಸೊ ಎಲ್ಲಿ ಬರುತ್ತೆ ಅಂದರೆ ಹೊಸಕೋಟೆ ಇದು ಸೂಲಿಬೆಲೆ ರೋಡು. ಸೊ ಇನ್ನೂ ಎಕ್ಸಾಕ್ಟಾಗಿ ಹೇಳ್ಬೇಕು ಅಂದರೆ ಊರ ಹೆಸರು ಬಂದ್ಬಿಟ್ಟು ಹಸಿಗಾಲ ಅಂತ ಊರ ಹೆಸರು. ಇನ್ನೂ ಎಕ್ಸಾಕ್ಟಾಗಿ ಹೇಳಬೇಕು ಅಂದರೆ ಸೊ ಹೊಸಕೋಟೆ ಆನಂದ್ ದಮ್ ಬಿರಿಯಾನಿ ಇದೆಯಲ್ಲ, ಆ ರೋಡ್ ಇದೆಯಲ್ಲ, ರೋಡ್ ಮುಂದೆ ಹೋಗುತ್ತಲ್ಲ, ಆ ಹೋಟ್ಲ್ ಮುಂದೆ, ಅದೇ ರೋಡು ಸ್ಟ್ರೈಟಾಗಿ ಒಂದು 6 ಕಿಲೋಮೀಟ್ರ್ ಬಂದರೆ ಲೆಫ್ಟ್ ಸೈಡ್ಗೆ ಈ ಜಾಗ ಸಿಗುತ್ತೆ. ಸೊ ಹೆಸರಲ್ಲಿ ಇರೋ ಥರ ಇಲ್ಲಿ ಪೋರ್ಕ್ ಬಿರಿಯಾನಿ ಸಿಗುತ್ತೆ, ಬೆಳಗ್ಗೆ 6 ಗಂಟೆಗೆ ಓಪನ್ನು. ಆಮೇಲೆ ಪೋರ್ಕ್ ಫ್ರೈ ಸಿಗುತ್ತೆ. ಈ 2 ಐಟಮು ಟ್ಯೂಸ್ಡೇ ಮತ್ತು ಫ್ರೈಡೇ ಸಿಗುತ್ತೆ. ಸೊ ಸಂಡೇ ಇದ್ರ ಜೊತೆಗೆ ಪೋರ್ಕ್ ಕಬಾಬ್ ಆ್ಯಡ್ ಆಗುತ್ತೆ. ಸೊ ವಾರದಲ್ಲಿ 3 ದಿವಸ ಸಿಗೋದು, ಟ್ಯೂಸ್ಡೇ, ಫ್ರೈಡೇ ಮತ್ತು ಸಂಡೇ 3 ದಿನ. ಸೊ 2 ಐಟಮ್ 2 ದಿನ 2 ಐಟಮ್ ಸಿಗುತ್ತೆ. ಭಾನುವಾರ ಮಾತ್ರ ಸ್ಪೆಷಲಾಗಿ ಪೋರ್ಕ್ ಕಬಾಬ್ ಕೂಡ ಸಿಗುತ್ತೆ. ಸೊ ನಾವು ಇವತ್ತು ಬಂದಿರೋದು ಶುಕ್ರವಾರ. ಸೊ ಹೋಗ್ಬಿಟ್ಟು 2 ಐಟಮ್ ಇದೆ, ಅದನ್ನು ಟ್ರೈ ಮಾಡೋಣ. ದಮ್ ಹಾಕಿದ್ದಾರೆ, ದಮ್ ಓಪನ್ ಮಾಡಬೇಕು. ಸೊ ಬನ್ನಿ, ಜಾಗ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಆರಾಮಾಗೆ ಬರ್ಬೋದು, ಕನ್ಫ್ಯೂಸ್ ಆಗೋದಿಲ್ಲ. ಸೊ ನಮ್ಮ ಜೊತೆ ಓನರ್ಸ್ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ಕಾರ, ನಿಮ್ಮ ಹೆಸರು? ಜೀವನ್ ಅಂತ. ನಿಮ್ಮ ಹೆಸರು? ಸರ್ ಅಕ್ಷತ್ ಅಂತ ಹೇಳಿ. ನಿಮ್ಮ ಹೆಸರು? ಅಭಿಲಾಷ್ ಗೌಡ ಸರ್. ಸೊ ಎಲ್ಲರೂ ಸೇರ್ಕೊಂಡು ಸ್ಟಾರ್ಟ್ ಮಾಡಿರೋದ? ಯಾವ ಥರ ಇದು ಕಾನ್ಸೆಪ್ಟ್? ಇದು ಬಂದು ನಮ್ಮ ಬ್ರದರು ಮತ್ತು ನಮ್ಮ ಫ್ರೆಂಡು ಬಂದು ಸ್ಟಾರ್ಟ್ ಮಾಡಿರೋದು. ಇವ್ರು ಬಂದು ಇಲ್ಲಿ ಕುಕ್ಕು. ಓಕೆ. ರೆಸಿಪಿ ಎಲ್ಲ ಅವ್ರದ್ದೇನಾ? ರೆಸಿಪಿ ಎಲ್ಲ ಇವ್ರದೇ ಸರ್. ನಮ್ಮ ಬ್ರದರ್ದೇ ರೆಸಿಪಿ ಎಲ್ಲ ನಮ್ಮ ಬ್ರದರ್ದೇ. ಸರಿ ಸರಿ. ಸೊ ಎಲ್ಲ ಹೊಸಕೋಟೆ ಈ ಕಡೆ ಸುತ್ತಮುತ್ತ ಎಲ್ಲ ಬಿರಿಯಾನಿ ಫೇಮಸ್ಸು. ಪೋರ್ಕ್ ಬಿರಿಯಾನಿನೇ ಮಾಡಬೇಕು ಅಂತ ಏನಕ್ಕೆ ಅನಿಸ್ತು? ಇದು ಎಲ್ಲರೂ ಈ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿನೇ ಮಾಡ್ತಾರೆ. ಇದರಲ್ಲೂ ಒಂಥರ ಟ್ರೈ ಮಾಡೋಣ ಅಂದ್ಬಿಟ್ಟು ಮಾಡಿದ ಕಾನ್ಸೆಪ್ಟ್ ಸರ್ ಇದು. ಯೂನಿಕ್ ಆಗಿರ್ಲಿ ಅಂತ ಮಾಡಿದ್ ನಾವು. ಎಲ್ಲೂ ಸುತ್ತಮುತ್ತ ದೇವನಹಳ್ಳಿ ಹೋಗ್ಬೇಕಿಲ್ಲ, ಕೋಲಾರ, ಚಂಪಕೋಟೆ ಹಂಗೆ ಹೋಗ್ಬೇಕು. ಅದಕ್ಕೆ ಇಲ್ಲಿರೋ ಜನಕ್ಕೂ ಟೇಸ್ಟ್ ಆಗಲಿ ಅಂತ ನಾವು ಮಾಡಿದ್ದು. ಈಗ ಸುತ್ತಮುತ್ತ ನೀವೇ ಫಸ್ಟ್? ಎಲ್ಲೂ ಇಲ್ಲ ಎಲ್ಲೂ ಇಲ್ಲ. ಪೋರ್ಕ್ ಬಿರಿಯಾನಿ ಇಲ್ಲೆಲ್ಲೂ ಇಲ್ಲ. ಹೋಟ್ಲಿಸ್ ಇದೆ, ಪೋರ್ಕ್ ಬಿರಿಯಾನಿ ಎಲ್ಲೂ ಸಿಗ್ತಾ ಇಲ್ಲ. ಓಕೆ ಓಕೆ. ಸೊ ಆಮೇಲೆ ಯಾವ ಥರ, ಎಲ್ಲಿಂದ ಪೋರ್ಕ್ ಹೆಂಗೆ ತರ್ತೀರಾ? ಸೊ ಎಷ್ಟು kg ಪ್ರಿಪೇರ್ ಮಾಡ್ತೀರಾ? ಅದ್ರ ಡೀಟೇಲ್ಸ್, ಟೈಮಿಂಗ್ಸ್ ಎಲ್ಲ? ಅದು ಸಂಡೇ ಸ್ವಲ್ಪ ಜಾಸ್ತಿ ಮಾಡ್ತೀರಿ, ಈ ಬಾಕಿ ದಿವಸದಲ್ಲಿ ಸ್ವಲ್ಪ ಕಡಿಮೆ ಮಾಡ್ತೀರಿ. ಈ ಯಾವ ಥರ ಅಂದರೆ ಹೋಗ್ತೀರಿ, ಫಾರ್ಮ್ಗೆ ಹೋಗ್ತಾರೆ ಇವರೇನೆ. ಇಲ್ಲಿ ಹೋಗಿ ಮರಿ ಸೆಲೆಕ್ಟ್ ಮಾಡಿ, ಓವರ್ ವೆಯ್ಟ್ ಇರದೇ ಇರೋದು, ಮೀಡಿಯಂ ವೆಯ್ಟ್ ಇರೋದು, ಅಲ್ಲೇ ಮುಂದೆ ನಿಂತು ಕಟ್ ಮಾಡಿಸಿ ಕ್ಲೀನ್ ಮಾಡಿಸ್ಕೊಂಡು ಇಲ್ಲಿ ತಗೊಂಡು ಬಂದು ಪ್ರಿಪೇರ್ ಮಾಡೋ ಸರ್. ಅರ್ಲಿ ಮಾರ್ನಿಂಗ್ 2 ಗಂಟೆಗೆ ಹೋಗಿ ಎಲ್ಲ ರೆಡಿ ಮಾಡ್ಕೊಂಡು ಬಂದು ಇಷ್ಟೊತ್ತಿಗೆ ರೆಡಿ ಇರುತ್ತೆ. 6 ಗಂಟೆಗೆ ಓಪನ್? 6 ಗಂಟೆಗೆ ರೆಡಿ ಇರುತ್ತೆ ಸರ್. ನಾವು ನಾಟಿ ಹಂದಿನೇ ಪ್ರಿಫರ್ ಮಾಡೋದು, ಫಾರ್ಮ್ ಹಂದಿನ ಪ್ರಿಫರ್ ಮಾಡೋದು. ಯಾಕಂದ್ರೆ ಬಾರ್ ಸ್ವಲ್ಪ ಕಮ್ಮಿ ಇರುತ್ತೆ ನಾಟಿ ಹಂದಿಲಿ, ಅದಕ್ಕೋಸ್ಕರ ನಾಟಿ ಹಂದಿನೇ ಪ್ರಿಫರ್ ಮಾಡೋಣ. ಮರಿನ ನಾವು ನೋಡಿ, ನಾವು ಸೆಲೆಕ್ಟ್ ಮಾಡಿ, ಆಮೇಲೆ ಅದು ಪೂರ್ತಿ ನಾವು ತಗೊಂಡು ಬಂದು ಇಲ್ಲಿ ರೆಡಿ ಮಾಡೋದು. ಓಕೆ. ಸೊ ಟೈಮಿಂಗ್ಸು 6 ಗಂಟೆಗೆ ಓಪನ್ನು. ಸೊ ಅದೇ ಖಾಲಿ ಆಗೋವರೆಗೂ ಯಾವ ಥರ? ಜನ ಬರ್ತಾರಲ್ಲ ಸರ್, ಒಂದು 11-12 ಗಂಟೆ ಇರುತ್ತೆ. 12 ಗಂಟೆ ಇರುತ್ತೆ. ಅದೇ ಒಂದ್ಸಲಿ ಪ್ರಿಪೇರ್ ಮಾಡ್ಬಿಡ್ತೀರಾ ಅಷ್ಟೇ? ಮತ್ತೆ ಪ್ರಿಪೇರ್ ಮಾಡಲ್ಲ? ಪ್ರಿಪೇರ್ ಮಾಡಲ್ಲ, ಒನ್ ಟೈಮ್ ಪ್ರಿಪೇರ್ ಮಾಡೋದು ಅಷ್ಟೇ. ಸೊ ವೀಕ್ಲಿ 3 ದಿವಸ ಅಲ್ಲ? 3 ದಿವಸ.
ಟ್ಯೂಸ್ಡೇ ಫ್ರೈಡೇ ಸ್ಯಾಟರ್ಡೇ ಇರುತ್ತೆ. ನೆಕ್ಸ್ಟ್ ಸಂಡೇಯಿಂದ ಹೊಸ ರೆಸಿಪಿ ನಾವೇ ಕಬಾಬ್ ಟ್ರೈ ಮಾಡೋಣ ಅಂತ ಕಬಾಬು ಟ್ರೈ ಮಾಡ್ತಿದ್ದೀರಿ ನೆಕ್ಸ್ಟ್ ಸಂಡೇ, ನೆಕ್ಸ್ಟ್ ಸಂಡೇಯಿಂದ ಅಪ್ಕಮಿಂಗ್ ಸಂಡೇಯಿಂದ. ಓಕೆ ಅಂಡ್ ಪೋರ್ಕ್ ಕಬಾಬ್. ಪೋರ್ಕ್ ಕಬಾಬ್ ಓಕೆ ಚೆನ್ನಾಗಿರುತ್ತಾ? ಟ್ರೈ ಮಾಡಿದ್ದೀರಾ? ಚೆನ್ನಾಗಿರುತ್ತೆ. ಓಕೆ ಓಕೆ ನೀವು ಅಲ್ಲೇ ಟ್ರೈ ಮಾಡಿ ಟೇಸ್ಟ್ ಎಲ್ಲ ಮಾಡಿದ್ದೀರಾ? ಫಸ್ಟ್ ನಾವು ಟ್ರೈ ಮಾಡಿ ಆಮೇಲೆ ನಾವು ಸರ್ವ್ ಮಾಡೋದು ಸರ್. ಓಕೆ ಹಂಗಂದ್ರೆ ನೆಕ್ಸ್ಟ್ ವೀಕ್ ಬಂದರೆ ಕಬಾಬ್ ಸಿಗುತ್ತೆ. ಬರೀ ಸಂಡೇಸ್ ಮಾತ್ರ? ಈಗ ಸದ್ಯಕ್ಕೆ ಸಂಡೇಸು, ಯಾಕಂದರೆ ನಮಗೂ ಒಂದು ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ಲ, ಅದಕ್ಕೆ ಸಂಡೇಸು. ಇನ್ನೊಂದು ಸ್ವಲ್ಪ ದಿನ, 1 ವೀಕ್ 2 ವೀಕ್ಸ್ ಆದಮೇಲೆ ಪ್ರತಿ ಮಂಗಳವಾರ ಶುಕ್ರವಾರ ಭಾನುವಾರ ಇರುತ್ತೆ. ಓಕೆ ಸೊ ಇದನ್ನ ಹಂಗೆ ಬರೀ 3 ದಿವಸಕ್ಕೆ ಇಡಬೇಕು ಅಂತ ಏನೋ ಪ್ಲಾನ್ ಇದೆಯಾ? ಇಲ್ಲ ಸರ್ ಎಕ್ಸ್ಟೆಂಡ್ ಮಾಡ್ಬೇಕು ಅಂದ್ಕೊಂಡಿದ್ದೀರಿ. ನಮಗೂ ಸ್ವಲ್ಪ ಅಡ್ಜಸ್ಟ್ ಆಗಬೇಕಲ್ವಾ. ಇವಾಗ ಹೆಂಗಿದೆ ರೆಸ್ಪಾನ್ಸ್ ಎಲ್ಲ? ರೆಸ್ಪಾನ್ಸ್ ಎಲ್ಲ ಚೆನ್ನಾಗಿದೆ ಸರ್. ತುಂಬ ಚೆನ್ನಾಗಿದೆ ಸರ್. ಚೆನ್ನಾಗಿದೆ. ಸೊ 1 ಮಂತ್ ಆಯ್ತಲ್ಲ ಸ್ಟಾರ್ಟ್ ಆಗಿ? 1.5 ಮಂತ್ ಆಯ್ತು ಸರ್. ನೀವೇ ನೋಡಿದ್ರಲ್ಲ, ಈಗ ಕಸ್ಟಮರ್ ಈಗ ತಾನೇ ಬಂದಿದ್ದಾರೆ, ಜರ್ಗನಹಳ್ಳಿಯಿಂದ ವಿಡಿಯೋ ನೋಡ್ಕೊಂಡು ಬಂದಿದ್ದೀನಿ. ನೀವು ವಿಡಿಯೋ ಮಾಡಿದ್ರಾ? ಫ್ರೆಂಡ್ ಕಡೆಯಿಂದ ಓಕೆ ಓಕೆ ನಮ್ಮ ಫ್ರೆಂಡು ಮಾಡಿಕೊಟ್ಟಿದ್ದು. ಸರಿ ಸರಿ. ಅವನೇ ನಾನೇ ಬಂದು ಮಾಡ್ಕೊಡ್ತೀನಿ ಅಂತೇಳಿ ಮಾಡಿಕೊಟ್ಟಿದ್ದು. ನೋಡಿ, ಯಾವ ವಿಡಿಯೋ ನೋಡ್ಕೊಂಡು ಬಂದಿದ್ದಾರಲ್ವಾ, ಬರ್ತಾರೆ. ಟೇಸ್ಟ್ ಸಿಕ್ಬಿಟ್ರೆ ಎಲ್ಲ ಕಡೆಯಿಂದ ಹುಡ್ಕೊಂಡು ಬರ್ತಾರೆ. ನೀವು ಒಂದ್ಸತಿ ಟೇಸ್ಟ್ ಮಾಡಿ ಯಾವ ತರ ಇದೆ ಅಂತ. ನೀವು ಟೇಸ್ಟ್ ಚೆನ್ನಾಗಿದ್ರೇನೆ ನೀವು ಪ್ರಿಫರ್ ಮಾಡಿ, ಟೇಸ್ಟ್ ಚೆನ್ನಾಗಿಲ್ಲ ಅಂದ್ರೆ ಪ್ರಿಫರ್ ಮಾಡಕ್ಕೆ ಹೋಗ್ತೀವಿ. ಇಲ್ಲ ನಾವು ಎಲ್ಲರಿಗಿಂತ ದೂರದಿಂದ ಬಂದಿದ್ದೀವಿ. ಇವಾಗ ನೀವು ಒಂದ್ಸತಿ ಟ್ರೈ ಮಾಡಿ ಹೆಂಗಿದೆ ಅಂತ ಓಪನ್ ಆಗಿ ನೀವು ಹೇಳ್ಬೇಕು ಟೇಸ್ಟ್. ಖಂಡಿತ ಖಂಡಿತ. ಸೊ ನಿಮಗೂ ಅಷ್ಟೇ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ನಿಮಗೂ ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸೊ ಬಂದಿದೆ ಬಿಸಿ ಬಿಸಿಯಾದ ಘಮಘಮವಾದ ಬಿರಿಯಾನಿ. ಆ ಕಡೆ ಫ್ರೈ. ಸೊ ಪೋರ್ಕ್ ಬಿರಿಯಾನಿ, ಪೋರ್ಕ್ ಫ್ರೈ. ಪಕ್ಕದಲ್ಲಿ ಏನು ಸಂಜಿತು, ಹೆಣ್ಮಗು ಮದುವೆನಲ್ಲಿ ಹೆಣ್ಣು ನಾಚ್ಕೊಂತಲ್ಲ ಅನ್ಕೋತಿದ್ದೀರಾ? ಅಲ್ಲಿ ಕೊಡೋಲ್ಲ ಅಂತ ನೋಡ್ತಿದ್ದಾರೆ ಅಷ್ಟೇ. ಕಾಯ್ತಾ ಇದ್ದೀರಾ? ಬಡ್ಸೋಣ, ಸ್ವಲ್ಪ ಮಾತಾಡಬೇಕಲ್ಲ, ಅದಕ್ಕೋಸ್ಕರ ಅಷ್ಟೇ. ಸಂಜೀತ್ ಅವ್ರು ಹೆಂಗೆ ಅಂದರೆ, ಏನೊಂದು ಬಿಸ್ನೆಸ್ ಇದೆ ರೀ, ಒಂದು ಒಳ್ಳೆ ದುಡ್ಡು ಬರುತ್ತೆ, ಬಂಡ್ರಿ ಅಂದರೆ ಬೆಳಗ್ಗೆ ಹೋಗ್ಬೇಕು ಅಂದರೆ ಬರೋಲ್ಲ. ಪೋರ್ಕ್ ಸಿಗುತ್ತೆ ಅಂದರೆ ಬೆಳಗ್ಗೆ 3 ಗಂಟೆ ಆದರೂ ಎದ್ದು ಕೂತಿರ್ತಾರೆ ಅಲ್ವಾ? ಕರೆಕ್ಟ್ ತಾನೆ? ನಿಜ ತಾನೆ? ಆಮೇಲೆ ಬೈಕೊಂಬಿಡ್ತಾರೆ ಬೇರೆ, ನಿಜ ಅಂತ ಹೇಳಿ. ಮತ್ತೆ ತಿನ್ಬೇಕಲ್ಲ, ತಿಂದ್ರೇ ಇದು. ಮಟನ್ಗಿಂತ ಫೇವ್ರೇಟು ಸಂಜಿತ್ಗೆ ತಿರ್ತಿಲ್ಲ, ಈಗ ತಿಂತೇನೆ. ಈಗ ತಿಂತಾರೆ. ಬಡ್ಸ್ಕೊಂಬಿಡಿ ಹಾಕಿ. ಏನಕ್ಕೆ ಒಂದೇ ಒಂದು ಪ್ಲೇಟ್ ತೊಗೊಂಡ್ವಿ, ಏನಕ್ಕೆ ಅಂದರೆ ನೋಡಿ ತೋರಿಸ್ತೀನಿ ಕ್ವಾಂಟಿಟಿ ಹಿಂಗಿರುತ್ತೆ ಅಂತ. ನಮ್ಮ ಬೆಂಗಳೂರು ನನಗೆ ಬಿತ್ತಂತ ಇಲ್ಲ, ಬೇಜಾನ್ ಪೀಸ್ ಐತೆ. ಆರಾಮಾಗೆ ನಮ್ಮಂಥವ್ರು ಇಬ್ಬರು ತಿನ್ಬೋದು ಈ ಕ್ವಾಂಟಿಟಿನ. ಇನ್ನೂ ಇಷ್ಟೊಂದಿದೆ, ಸ್ವಲ್ಪ ಹಾಕೊಂಡವರು. ಸೊ ಬೇಜಾನ್ ಬರುತ್ತೆ. ಸೊ ಇಲ್ಲೆಲ್ಲ ಅದೇ ಕ್ವಾಂಟಿಟಿನೇ ಫೇಮಸ್ಸು. ನೀವು ಈ ಕಡೆ ಊರುಗಳ ಕಡೆ ಎಲ್ಲ ಬಂದರೆ ಒಳ್ಳೆ ರೈಸ್ ಕ್ವಾಂಟಿಟಿ, ಪೀಸು, ಚರ್ಬಿ. ಅವ್ರು ಹೇಳ್ದಂಗೆ ಲೈಟಾಗಿದೆ ಚರ್ಬಿ ನೋಡಿ, ಇಲ್ಲಿ ಜಾಸ್ತಿ ಇಲ್ಲ, ದಪ್ಪ ಲೈಟ್ ಚರ್ಬಿ, ಮಾಂಸ ಸಿಮಿಲರ್ ಟು ಮಟನ್ನೇ. ನಾಟಿ ಮರಿ ಓಡಿಸ್ತಾರೆ, ಅದಕ್ಕೋಸ್ಕರ. ನಾರ್ಮಲಾಗೆ ಬಿರಿಯಾನಿ ಎಲ್ಲ ತಿನ್ನೋಕೆ ಹೋದಾಗ ನೋಡಿ, ಇಲ್ಲಿ ಚೆನ್ನಾಗಿ ಸಂಜಿತ್ ಒಳ್ಳೆ ಪೀಸ್ ಬಿದ್ದೈತೆ ನೋಡಿ. ಇಲ್ಲಿ ಇದರಲ್ಲೂ ಅಷ್ಟೇ ನೋಡಿ, ಅಷ್ಟು ದಪ್ಪ ಚರ್ಬಿ ಪೀಸು, ತುಂಬ ದಪ್ಪ ಇಲ್ಲ, ಸಖತ್ತು ತೆಳ್ಳಗೆ ಚೆನ್ನಾಗಿದೆ ಕರೆಕ್ಟಾಗಿ. ನಾಟಿ ಮರಿ. ಸೊ ನಾರ್ಮಲಾಗೆ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ತಿನ್ನೋಕೆ ಹೋದಾಗ ಏನಂದರೆ ನಾನು ಫಸ್ಟ್ ರೈಸ್ ತಿಂತೀನಿ. ಸೊ ಇಲ್ಲಿ ರೈಸ್ ಅಲ್ಲ, ಇಲ್ಲಿ ಫಸ್ಟ್ ಪೀಸ್ ತಿನ್ನೋ. ಅದ್ಭುತ. ಸಾಕಾದ ಬಂದಿದೆ. ಮಸಾಲೆ ಚೆನ್ನಾಗಿರ್ತಿದೆ. ಆಗಲೇ ಗೊತ್ತಾಗ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ, ಬರೀ ಪೀಸ್ ತಿಂದ ತಕ್ಷಣ. ಅದ್ಭುತ. ಇದು ಪೋರ್ಕ್ ಬಿರಿಯಾನಿ ಎಲ್ಲೂ ಸಿಗಲ್ಲ. ಎಲ್ಲೂ ಸಿಗಲ್ಲ, ಕಮ್ಮಿ, ಅಪರೂಪ ಸಿಗುತ್ತೆ, ತುಂಬ ಅಪರೂಪ. ಹುಡ್ಕೊಂಡು ಹೋಗ್ಬೇಕು ಎಲ್ಲೆಲ್ಲೋ. ಸೊ ಇಲ್ಲೂ ಸುತ್ತಮುತ್ತ ಎಲ್ಲೂ ಇಲ್ವಂತೆ. ಸೊ ದೇವನಹಳ್ಳಿ ಆ ಕಡೆ ಹೋಗಬೇಕು ಅಂದರೆ ಪೋರ್ಕ್ ಹೋಟೆಲ್ಗಳು ಸಿಗುತ್ತೆ. ನಾರ್ಮಲ್ ಚಿಕ್ಕ ಹೋಟ್ಲ್ಗಳು ಇರ್ತಾವಲ್ಲ, ಮುದ್ದೆ ಸಾರು ಆ ಥರದ್ದೆಲ್ಲ ಸಿಗುತ್ತೆ, ಊಟ ಎಲ್ಲ. ಬಟ್ ಬಿರಿಯಾನಿ ಎಲ್ಲ ಸ್ಪೆಷಲ್ಲು, ಅದು ತುಂಬ ಅಪರೂಪ ಮಾಡೋದು. ಸೊ ಇದು ಅದಕ್ಕೆ ಅಂತಲೇ ಮಾಡಿರೋಂಥ ಒಂದು ಹೋಟೆಲ್ಲು, ಯುನೀಕಾಗಿ. ಸೊ ಯಾರಾದರೂ ಹುಡುಕ್ತಾಯಿದ್ರೆ ಅವರು ಆರಾಮಾಗಿ ಬರ್ಬೋದು. ನನಗೆ ಬರೀ ಪೀಸಲ್ಲೇ ಆ ಟೇಸ್ಟು ಸಖತ್ ಇಷ್ಟ ಆಯಿತು. ಈಗ ರೈಸ್ ತಿನ್ನುವ. ಅದ್ಭುತವಾದ ಬುಲೆಟ್ ರೈಸ್ನ ಬಳಸ್ತಾರೆ, ಮುದ್ದೆ ಥರ. ಯಾಕೇಳಿ ಸೇಮು ಮಟನ್ ಬಿರಿಯಾನಿ ಹಿಂಗೆ ಇರುತ್ತೆ, ಯಾಕಂದರೆ ಇದರಲ್ಲಿ ಚರ್ಬಿ ಇರುತ್ತೆ. ರೈಸು ಲೈಟಾಗಿ ಮುದ್ದೆ ಥರ ಇರುತ್ತೆ, ಹಂಗೆ ಇರಬೇಕು. ಗ್ರೀನ್ ಬಿರಿಯಾನಿ. ಖಾರವಾಗಿ, ಮಸಾಲೆ ಭರಿತವಾಗಿ, ಅದ್ಭುತ.
ಸೂಪರ್ ಆಗಿದೆ. ಸಂಜೀತು ಇಷ್ಟ ಆಯ್ತಾ? ಅಲ್ಲಿ ದೂರಿಂದ ಬಂದಿದ್ದು ಸಾರ್ಥಕ ಆಯ್ತಾ ನಿಮಗೆ? ಬೆಳಗ್ಗೆ ಬೆಳಗ್ಗೆ 4 ಗಂಟೆಗೆ ಎಬ್ಬಿಸ್ಕೊಂಡು ಸಂಜಿದ್ನ ಎತ್ತಾಕೊಂಬಂದಿರೋದು. ಕೂಡ ಚೆನ್ನಾಗಿದೆ. ಈ ಬೆಳಗ್ಗೆ 6 ಗಂಟೆಗೆ ಬಂದರೆ ಬಿಸಿ ಬಿರಿಯಾನಿ ಕೊಟ್ಟಿದ ತಕ್ಷಣ ಗುಳುಮ್ ಅಂತ ತಿನ್ಬಿಡ್ಬೇಕು. ಖಾರವಾಗಿ ಸಖತ್ತಾಗಿರುತ್ತೆ. ಮಸಾಲೆ ಭರಿತವಾಗಿದೆ, ಲೈಟಾಗೆಲ್ಲ ಇರಲ್ಲ, ಮಸಾಲೆ ಭರಿತವಾಗಿ ಸ್ವಲ್ಪ ಲೈಟಾಗಿ ಸ್ಪೈಸಿಯಾಗಿ ಚೆನ್ನಾಗಿದೆ. ಆಮೇಲೆ ಆ ಪೋರ್ಕಿನ ಫ್ಲೇವರು, ಆ ಚರ್ಬಿ ಎಲ್ಲ ಕರಗಿ ಅಲ್ಟಿ ಟೇಸ್ಟ್ ಇಷ್ಟ ಆಗಿದ್ದು. ಅದೇ ಇನ್ನೊಂದೇನು ಅಂದರೆ ಚರ್ಬಿ ಅದು ಆ ಬಾರ್ ಏನಿದೆ ಅದು ಚಿಕ್ಕದಾಗಿರುತ್ತೆ, ಜಾಸ್ತಿ ಇರೋದಿಲ್ಲ, ಮಾಂಸ ಜಾಸ್ತಿ ಇದೆ. ಆ ಥರ ಇಷ್ಟಪಡೋರು ಪೋರ್ಕ್ನ ಅವ್ರಿಗೆ ಇದು ಹೇಳಿ ಮಾಡಿಸಿದಂಥ ಜಾಗ. ಚೆನ್ನಾಗಿ ಬೆಂದಿದೆ. ಬೋನ್ಲೆಸ್ ಪೀಸಸ್ಗಳು ಸಿಕ್ತು, ಅದು ಸಖತ್ತಾಗಿ ಬೆಂದಿದೆ. ಈಗ ಫ್ರೈಗೆ ಹೋಗೋಣ ಸಂಜೆ. ಫ್ರೈ ತಿಂತಾನೆ ಇರ್ತೀವಿ ಎಲ್ಲ ಕಡೆ, ಬಟ್ ಮೇಯ್ನ್ ಏನಂದರೆ ಬಿರಿಯಾನಿಗೋಸ್ಕರ ಬಂದಿದ್ದು. ನೋಡಿ ಒಂದು ಪೀಸು ಚರ್ಬಿನೇ, ಅವಾಗಿಂದ ಚರ್ಬಿ ಸಿಕ್ಕಿರಲಿಲ್ಲ, ಒಂದು ಸಿಕ್ತು ನಮಗೆ. ಬಾರು ಚಿಕ್ಕದಾಗಿದ್ದನ್ನು ತಿಂತೀವಿ, ದೊಡ್ಡದಾಗಿರುತ್ತೆ ಹೆಂಗಿದ್ರು ತಿಂತೆ. ಜ್ಯೂಸು ಹಂಗೆ ಬರ್ಸ್ಟಾಯಿತು ಬಾಯಲ್ಲಿ. ಈ ಪೀಸು ಎಲ್ಲನೂ ಸಣ್ಣಗಿರೋದು ಬಾರ್ ಪೀಸು, ಇದು ಸ್ವಲ್ಪ ದೊಡ್ಡದಾಗಿತ್ತು, ಅದಕ್ಕೆ ಹುಡುಕಿ ಎತ್ಕೊಂಬಿಟ್ಟೆ. ಹಚ್ಚಿದ ತಕ್ಷಣ ಅದು ಒಳಗಡೆಯಿಂದ ಸ್ಪಾಂಜಿಂದ ಮಸಾಲೆ ರಿಲೀಸ್ ಆಗ್ತದೆ, ನೀರು ಆಚೆ ಬರುತ್ತಲ್ಲ ಆ ಥರ ಬರ್ತೈತೆ. ಚಾಪ್ಸ್ ಮಸಾಲೆ, ನಾವು ಮಟನ್ ಚಾಪ್ಸ್ ಎಲ್ಲ ಮಾಡ್ತೀವಲ್ಲ ಆ ಥರ, ಆ ಮಸಾಲೆ ಹಾಕೊಂಡು ತಿನ್ನಿದು. ಹಳ್ಳಿ ಕಡೆ ಊರುಗಳ ಕಡೆ ಎಲ್ಲ ಮಟನ್ ಚಾಪ್ಸ್ ಮಾಡಿರ್ತಾರಲ್ಲ, ಹಂಗೆ ಇದೆ. ಸಾಕಾಗಿದೆ. ಮಸ್ಟ್ ವಿಸಿಟ್ ಜಾಗ, ಮಿಸ್ ಮಾಡಿದ್ರೆ ಬನ್ನಿ. ಪೋರ್ಕ್ ಪ್ರಿಯರೇ ಬನ್ನಿ, ದೇಹಕ್ಕೆ ತಂಪು. ಕರೆಕ್ಟಾಗಿ ಬಾಯಿ ರುಚಿ. ಯಾರಿಗೆ ಕೆಟ್ಟೋಗಿತ್ತು ಅಂದರೆ ಎರಡೂ ತಿನ್ಬಿಟ್ರೆ ರೀಸೆಟ್ ಆಗ್ಬಿಡುತ್ತೆ. ಅದ್ಭುತವಾದ ಕಾಂಬಿನೇಷನ್ನು. ಬಿರಿಯಾನಿಗೆ ಮೊಸರು ಬಜ್ಜಿಗಿಂತ ಆ ಗ್ರೇವಿ ಸಕ್ಕತ್ತಾಗಿದೆ. ನೆಕ್ಸ್ಟು ನಾವೀಗ ಶುಕ್ರವಾರ ಬಂದಿದ್ವಿ. ಭಾನುವಾರದಿಂದ ಹೊಸದಾಗಿ ಕಬಾಬ್ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದಾರಂತೆ, ಪೋರ್ಕ್ ಕಬಾಬು. ಅವರೆಲ್ಲ ಟ್ರಯಲ್ ನೋಡಿ ಎಲ್ಲ ಇಷ್ಟ ಆಗಿ ಈಗ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಅಂದರು. ಸೊ ನೆಕ್ಸ್ಟು ಈ ವಿಡಿಯೋ ನೋಡ್ಕೊಂಡು ಏನೋ ಬರೋಂಗಿದ್ರೆ ನೀವು ಭಾನುವಾರದ್ದು ಬಂದರೆ ಇನ್ನೊಂದು ಐಟಮ್ ಆ್ಯಡ್ ಆಗಿರುತ್ತೆ, ಇದ್ರ ಜೊತೆಗೆ ಕಬಾಬ್ ಕೊಡ್ತಾರೆ. ಆಮೇಲೆ ಟೇಸ್ಟ್ ಮಾಡಿಲ್ಲ. ಹೋಗ್ತಾ ಅದನ್ನು 3 ದಿವಸ ಮಾಡೋ ಥರ ಪ್ಲ್ಯಾನ್ ಇದೆಯಂತೆ. ಸೊ ಇವಾಗ 3 ದಿವಸ ಬಂದರೆ 2 ಐಟಮ್ ಅಂತೂ ಪಕ್ಕ. ಸಂಜೀತ್ ಅವ್ರು ಮಾತಾಡ್ತಾರೆ, ತಿನ್ನೋದ್ರ ಬ್ಯುಸಿ. ಇಷ್ಟ ಆಯ್ತಾ? ಕರೆಕ್ಟಾಗಿರಬೇಕು. ಚೆನ್ನಾಗಿತ್ತು, ಸೂಪರ್. ಅದು ಫುಲ್ ತೃಪ್ತಿ. ಹೊಟ್ಟೆ ಅಂತೂ ಬೇಜಾರು ಅಷ್ಟೋಗಿತ್ತು. ಇನ್ನು ನೆಮ್ಮದಿಯಾಗಿ ತಿನ್ನಬೇಕು. ತಿನ್ಬಿಟ್ಟು ಆಮೇಲೆ ಸಿಗ್ತೀವಿ, ಸಣ್ಣ ಬ್ರೇಕ್ ಆಗುತ್ತೆ. ಸರ್ ಏನು ಸಂಜೀತ, ಏನು ಸಮಾಚಾರ? ಏನಿಲ್ಲ, ಬಿರಿಯಾನಿ ತಲೆಗೆ ಬಂದದ್ದು ತಿಂದಾಯ್ತಲ್ಲ, ತಿಂದಾಯಿತು. ಹೆಂಗಿದೆ? ಚೆನ್ನಾಗಿದೆ. ಸೊ ಇನ್ಮೇಲೆ ಈ ಕಡೆ ಬಂದಾಗ ಹೊಸಕೋಟೆ ಕಡೆ ಬರ್ತೀರಾ? ಹೊಸಕೋಟೆ ಬಂದರೆ ಹಾಗೆ ಸ್ವಲ್ಪ ಮುಂದೆ ಬಂದರೆ ಆಯಿತು. ಆನಂದ್ ಬಿರಿಯಾನಿಯಿಂದ 6 ಕಿಲೋಮೀಟ್ರ್ ಅಷ್ಟೇ, ಆರಾಮಾಗಿ. ಸೊ ನಾರ್ಮಲ್ ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ತಿಂದು ಬೋರ್ ಆಗಿದ್ರೆ ಪೋರ್ಕ್ ತಿನ್ನಬೇಕು ಅಂತ ಆಸೆ ಇದ್ದರೆ, ಅದರಲ್ಲಿ ಪೋರ್ಕಲ್ಲಿ ನೀವು ತಿಂತೀರಾ ಅಂದರೆ, ಅದರಲ್ಲೂ ಬಿರಿಯಾನಿ ತಿಂತೀರಾ ಅಂದರೆ ಮಸ್ಟ್ ವಿಸಿಟ್ ಜಾಗ. ಚೆನ್ನಾಗಿತ್ತು. ನಾವು ಫಸ್ಟ್ ಟೈಮ್ ತಿಂತಾರೋದು ಬಿರಿಯಾನಿ, ಪೋರ್ಕ್ ಬಿರಿಯಾನಿ ಫಸ್ಟ್ ಟೈಮ್. ನಾವು ಬಿರಿಯಾನಿ ತಿಂತಾರೆ, ನಾವೆಲ್ಲ ಕಡೆ ನಾರ್ಮಲಾಗಿ ಗ್ರೇವಿಗಳು ಏನಿರುತ್ತೆ ಅದು, ಮತ್ತು ಡ್ರೈ ಐಟಮ್ಮು, ಪೆಪ್ಪರ್ ಡ್ರೈ ಅಥವಾ ಕೂರ್ಗ್ ಕಡೆ ಹೋದಾಗ ಅಲ್ಲಿ ಕರಿ ಆ ಥರದ್ದು ಮಾತ್ರ ತಿಂತಾಯಿದ್ದು. ಇದು ಚೂಡಲ್ಸು ಇಂಥದ್ದೇ ತಿಂತಾಯಿದ್ದು. ಸೊ ಬಿರಿಯಾನಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ಸಖತ್ ಇಷ್ಟ ಆಯಿತು. ಸೊ ಬಿರಿಯಾನಿ ರೆಸಿಪಿ ನಾರ್ಮಲ್ ಇರುತ್ತಲ್ಲ, ಸೊ ಇದು ಹೆಂಗಿತ್ತು ಕಾಂಬಿನೇಷನ್ ಅಂದರೆ, ಇಲ್ಲಿ ಹೊಸಕೋಟೆ ಕಡೆ ಎಲ್ಲ ಮಾಡ್ತಾರಲ್ಲ ಬಿರಿಯಾನಿ, ಆ ಥರ ಟೇಸ್ಟು ಜೊತೆಗೆ ನಿಮಗೆ ನೋಡೋದಕ್ಕೆ ದೊನೆ ಬಿರಿಯಾನಿ ಥರ ಇರುತ್ತೆ. ಸೊ ಇದೆರಡು ಕಾಂಬಿನೇಷನಲ್ಲಿ ಟೇಸ್ಟ್ ಬರುತ್ತೆ. ಸೊ ಮಸಾಲೆ ಭರಿತವಾಗಿರುತ್ತೆ, ಪ್ಲಸ್ಸು ಖಾರವಾಗಿರುತ್ತೆ. ನಾರ್ಮಲ್ಲು ಅದರಲ್ಲೇನು ರೆಸಿಪಿ ಸೇಮೇ. ನಿಮಗೆ ಇದು ಸೋಂಪು ಆ ಟೇಸ್ಟು ಮತ್ತು ಆ ಚಕ್ಕೆದು ಇದೆಲ್ಲ ಸೇಮ್ ಅಷ್ಟೇ. ಹೊಸಕೋಟೆ ಬಿರಿಯಾನಿ ಸೇಮ್ ಹೊಸಕೋಟೆ ಬಿರಿಯಾನಿ ತಿನ್ನೋ ಥರನೇ ಇರುತ್ತೆ. ಪೋರ್ಕಲ್ಲಿರುತ್ತೆ. ಸ್ವಲ್ಪ ಎಕ್ಸ್ಟ್ರಾ ಅಂದರೆ ನಿಮಗೆ ಚರ್ಬಿ ಇರೋದ್ರಿಂದ ಅದ್ರ ಕರಗಿ ಅದ್ರ ಜ್ಯೂಸಸ್ ಬಿಡ್ಕೊಂಡು ಇನ್ನು ಮಟನ್ ಬಿರಿಯಾನಿಗಿಂತ ಸ್ವಲ್ಪ ಮೇಲೆ ಸ್ವಲ್ಪ ಮೇಲಿರುತ್ತೆ, ಲೈಟಾಗಿ ಟಕ್ಕರು. ನಮಗೆ ಮಟನ್ ಇಷ್ಟ, ಆದರೂ ಮಟನ್ಗಿಂತ ಒಂದು 2% 1% ಮೇಲ್ಗಡೆ ಇದು ಇಷ್ಟ. ಸೊ ಇದು ನಮಗೆ ಇಷ್ಟ ಆಯಿತು. ಅದ್ರ ಜೊತೆಗೆ ಇದು ಫ್ರೈ ಕೊಟ್ಟಿದ್ದು ಅಷ್ಟೇ, ಅದು ಚಾಪ್ಸ್ ಥರ ಅದು ಲೈಟಾಗಿ ಗ್ರೇವಿ ಸೂಪರ್ ಆಗಿತ್ತು. ಅದು ಅಷ್ಟೇ
ಕಡಕ್ಕಾಗೆ ಖಾರವಾಗಿ ಸೂಪರಾಗಿತ್ತು. ಅದು ಕಾಂಬಿನೇಷನ್ ಚೆನ್ನಾಗಿತ್ತು. ಮೊಸರು ಬಜ್ಜಿ ಹಾಕ್ಕೊಂಬಾರ್ದು, ಹಾಕ್ಕೊಂಡ್ರೆ ಫುಲ್ ಬ್ಲ್ಯಾಂಡ್ ಆಗ್ಬಿಡುತ್ತೆ. ಸೊ ಅವ್ರು ಖಾರ ಏನು ಅನ್ಸಿದ್ರೆ ಮಸಾಲೆ ಜಾಸ್ತಿ ಇರ್ತದೆ, ಅವ್ರು ತಿನ್ಬೋದೇನೋ. ಬಟ್ಟು ಈ ಚಳಿನಲ್ಲಿ ಬಂದಾಗ ಬೆಳಗ್ಗೆ 6 ಗಂಟೆಗೆ ಓಪನ್ ಅವಾಗೇನ ಬಂದಾಗ ಹಂಗೆ ಖಾರವಾಗಿ ಗ್ರೇವಿ ಹಾಕ್ಕೊಂಡು ತಿಂತಾ ಇರ್ಬೋದು. ಸೂಪರಾಗಿದೆ. ಸೊ ಮಸ್ಟ್ ವಿಸಿಟ್ ಜಾಗ, ಒಂದೊಳ್ಳೆ ಜಾಗ. ಅಲ್ಲಿಂದ ಬಂದಿದ್ದು ಸಾರ್ಥಕ ಆಯಿತು. ನಾವು ಅಷ್ಟು ದೂರದಿಂದ 4 ಗಂಟೆಗೆ ಬಂದಿದ್ದೇವೆ. 4 ಗಂಟೆ ಇವ್ರು ಅದನ್ನೇ ಅವಾಗಿಂದ ಅದೇ ಹೇಳ್ತಾರೆ, 4 ಗಂಟೆಗೆ ಎಬ್ಬಿಸಿ ಕರ್ಕೊಬೋತಾ ಇದ್ದೀರಾ, 4 ಗಂಟೆಗೆ ಎಬ್ಬಿಸಿ ಕರ್ಕೊಬೋತಾ ಇದ್ದೀರಾ. ಎಷ್ಟೋ ದಿವಸ ಆದಮೇಲೆ ಅದೂ ನಾವು ಎದ್ದೊಳಗೆ ನಾವು ಸೋಂಬೇರಿಗಳಾಗ್ಬಿಟ್ಟಿದ್ದೀವಿ. ಸೊ ಬಂದಿದ್ದು ವರ್ತ್ ಆಯಿತು. ಈಗ ಚುರುಕಾಗೋದು ತಿಂದಿದ ತಕ್ಷಣ, ಹೊಟ್ಟೆಗೆ ಊಟ ಬಂದಿದ್ದ ತಕ್ಷಣ. ಸೊ ಜಾಗ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗಿ ಜಾಗ ಬರ್ಬೋದು. ಮಿಸ್ ಮಾಡಿದ್ರೆ ಒಂದ್ಸಲಿ ಬಂದು ಟ್ರೈ ಮಾಡಿ. ಆಮೇಲೆ ವಿಡಿಯೋನ ಜಾಸ್ತಿ ಲೈಕ್ ಮಾಡಿಬಿಟ್ಟು ತುಂಬ ಶೇರ್ ಮಾಡಿ, ಆವಾಗ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಾಗುತ್ತೆ. ಪೋರ್ಕ್ ಪ್ರಿಯರ್ ಯಾರ್ಯಾರು ಇದ್ದಾರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗ್ರೂಪಲ್ಲಿ ಅವ್ರಿಗೆಲ್ಲ ವಿಡಿಯೋನ ಶೇರ್ ಮಾಡಿ, ಅವರೆಲ್ಲ ಬಂದು ಟ್ರೈ ಮಾಡಲಿ. ಆಮೇಲೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಇದ್ದಿದ್ರೆ ವೀಡಿಯೋಸ್ ಬೇಕು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.